ಸುಮ್ಮನೆ ಬಾಯ್ ಮಾಡೋದ್ರಿಂದ ಅಲ್ಲ, ಹೌದು ಮನೆಯಾಗಿದ್ದು ಅಂಥದ್ದು ಚಲೋ ಕೊಡ್ತಾ ಇದ್ದೀವಿ ಅಂತೇಳಿ. ಆದರೆ ಇಲ್ಲಿ ಒಂದು ಕ್ಲಿಯರೆನ್ಸ್ ಬೇಕಾಯಿತು. ಏನಪ್ಪ ಅಂತಂದ್ರೆ 40% ದುಡ್ಡನ್ನು ಎಲ್ಲಿಂದ ಹಾಕಬೇಕು, ರಾಜ್ಯಗಳು ಯಾವ ಖಾತೆಯಿಂದ ಹಾಕಬೇಕು, ಸೆಂಟ್ರಲ್ ಮತ್ತೆ ಹೆಲ್ಪ್ ಮಾಡ್ತದೇನೋ, ಅದು ಇನ್ನೂ ಹೆಚ್ಚು ಆಗ್ತದೇನೋ ಸೆಂಟ್ರಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಬೇಕಾಗ್ಯದ. ಅವ್ರದ್ದು ಬಿ ಜೆ ಪಿಗರು, ಇನ್ನು ಕಾಂಗ್ರೆಸ್ಸಿಗರು ಏನೇನು ದೋಷದಪ್ಪ ಜಿ ರಾಜ್ಯೊಳಗೆ ಅದನ್ನು ಎತ್ತಿ ತೋರಿಸ್ಬೇಕಾಗ್ಯದ. ಇಂಥ ಒಳ್ಳೆಯ ಹೆಲ್ದಿ ಡಿಸ್ಕಷನ್ ಆಗಬೇಕಾಗಿತ್ತು, ಜನಕ್ಕೆ ಅನುಕೂಲ ಆಗುವಂಥದ್ದು. ಅದಕ್ಕೆ ಅದ್ರ ಜೊತೆಗೆ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಇವತ್ತಿನ ಬಡತನ ಬಗ್ಗೆ, ನಿರುದ್ಯೋಗ ಬಗ್ಗೆ ಎಲ್ಲ ಚರ್ಚೆ, ನೋ ಡಿಸ್ಕಷನ್. ಒಂದೆರಡು ಮಾತೇನೋ ಕಣ್ಣೀರು ಸುರಿಸೋದು, ಹಾಕಿ ದಾಟ್ಕೊಂಡು ಹೋಗಿಬಿಡೋದು. ಆ ಬಗ್ಗೆ ಎಲ್ಲರೂ ನೌಕರಿ ಸಿಗ್ಬೇಕ್ರಿ ಅಂತೇಳಿ. ನಾವು ಯಾವಾಗ ಚೀನಾದಂಥ ಬಲಿಷ್ಠ ದೇಶವನ್ನು ಹಿಂದೆ ಹಾಕೋದು ನಾವು ಹಿಂದೆ ಬಿದ್ದೀವಿ. ಈಗಾಗಲೇ ನಮ್ಮದು $4 ಟ್ರಿಲಿಯನ್ ಆಗಿದ್ದಾಗ ನಾವು ಕುಣಿದಾಡ್ತಾ ಇದ್ವಿ, 4ನೇ ನಂಬರ್ ಬಂದೀವಿ ಅಂತೇಳಿ. ಆದ್ರೆ ಇವತ್ತು 20 ಟ್ರಿಲಿಯನ್ ದಾಟಿ ಕಳ್ಸಾಕತ್ತೈತೆ ರೀ ಚೈನಾ. 20 ಟ್ರಿಲಿಯನ್ ಯಾವಾಗ ಗಳಿಸ್ತೀವಿ? ಅಮೇರಿಕಾದಂತೆ 30 ಟ್ರಿಲಿಯನ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಚೈನಾದ ತನ್ನ ಕಾಲ ಮೇಲೆ ಮಾಡಿದ್ದಲ್ಲ ರೀ, ತಾನ ಹುದ್ದೆ ಹೇಳ್ಕೊಂಡು ಮಾಡಿದ್ದು, ಅಸಾಧ್ಯವಾದದ್ದನ್ನು ಮಾಡಿದ್ದು. ಇದು ಸಾಣದಿಲ್ಲ ರೀ, ಅಸಾಧ್ಯವಾದಂಥ ಕೆಲಸ ಅವ್ರು ಮಾಡಿದ್ದಾರೆ. ನಮ್ಮಲ್ಲಿ ಅದು ಆಗಬೇಕಾಗಿದ್ದ. ನಮ್ಗೆ ಎಲ್ಲರೂ ಉದ್ಯೋಗ ಸಿಗಬೇಕಲ್ರಿ ಗುರುವೇ. ಟೆಕ್ನಿಕಲ್ ಅವ್ರು ಸೌಂಡ್ ಆಗಲಿಲ್ಲ, ನಮ್ಮ ಇಂಡಸ್ಟ್ರಿಗಳು ಬೆಳೀಲಿಲ್ಲ, ಒಕ್ಕಲ್ತನಕ್ಕೆ ಮಾರ್ಕೆಟ್ ಇಲ್ಲ. ಇವತ್ತು ಯಾರು MSc ಅಗ್ರಿ ಆದವರು, BSc ಅಗ್ರಿ ಆದವರು 4 ಎಕರೆ ಭೂಮಿಯಾಗ ಹೋಗಿ ದುಡ್ದು ಲಾಭ ಮಾಡಿ ತೋರಿಸ್ತಾ ಇದ್ದಾರೆ ಹೇಳ್ರಿ. ಎಷ್ಟು ಎಕ್ಸಾಂಪಲ್ಗಳಿದಾವೆ. ಈ MSc ಅಗ್ರಿ ಆಗಿದ್ದಾರೆ ರೀ, BSc ಅಗ್ರಿ ಆಗಿದ್ದಾರೆ ರೀ, PhD ಮಾಡಿದ್ದಾರೆ ರೀ. ಎದಕ್ಕದು? ಅವ್ರು ಬಂದಿಲ್ಲೇ ಭೂಮಿಯಲ್ಲಿ ದುಡ್ದ